ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಹಿರಣ್ಣ ದಾಸ್ತಿಕು. ಈ ಒಂದು ತರಗತಿಯೊಳಗ ನಾವು ಮುಖ್ಯವಾಗಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಕ್ಲಾಸ್ಗಳನ್ನ ನೋಡ್ಕೊಂತ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಾಮಾನ್ಯ ಕನ್ನಡದ 50 ವಿಡಿಯೋ ಸರಣಿ ಕ್ಲಾಸ್ಗಳು ಈ ತರಗತಿಗಳಾಗಿರ್ತವೆ. ವಿಶೇಷತೆ ಹೇಳಬೇಕಂದ್ರೆ ಈ ತರಗತಿಗಳು ದಿನನಿತ್ಯ ರಿಕಾರ್ಡೆಡ್ ರೂಪದೊಳಗ ನಿಮ್ಗೆ ಹಿರಣ್ಣ ಪಟ್ಟಣ ಶೆಟ್ಟಿ ಅಂತಕ್ಕಂಥ ಒಂದು ಆ್ಯಪಿನೊಳಗ ದಿನನಿತ್ಯ ಬರ್ತಾ ಹೋಗ್ತವೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿಗಳು ಇವಾಗಿರ್ತವೆ. ಮುಂಬರ್ತಕ್ಕಂತಹ FDA, SDA, ವಿಲೇಜ್ ಅಕೌಂಟೆಂಟ್ ಜೊತೆಗೆ ಮುಂಬರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಹೆಚ್ಚು ಅವಶ್ಯಕತೆವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಗಳಾಗ್ಯಾವ ಅಂದ್ರೆ ಸಾಮಾನ್ಯ ಕನ್ನಡ ಅಂತಕ್ಕಂಥ ವಿಷಯ ಚರ್ಚೆ ಮಾಡ್ಕೊಂತ ಹೋಗೋಣ. ಸಾಮಾನ್ಯ ಕನ್ನಡದೊಳಗ ಮುಖ್ಯವಾಗಿ ನೋಡ್ಕೊಂತ ಬಂದ್ರೆ ಏನೆಲ್ಲಾ ಅಂಶಗಳು ಒಳಗೊಂಡಿರ್ತವೆ. ಫಸ್ಟ್ ನಾವು ಗೊತ್ತಾಗ್ಬೇಕು ಕನ್ನಡ ವ್ಯಾಕರಣ ಅಂದ್ರೇನು. ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್, ಕನ್ನಡ ವ್ಯಾಕರಣ ಅಂದ್ರೆ ಏನಂತಂದ್ರೆ ಕನ್ನಡ ವ್ಯಾಕರಣ ಅಂದ್ರೆ ಫಸ್ಟ್ ನಮಗ್ ಗೊತ್ತಾಗ್ಬೇಕು ವ್ಯಾಕರಣ ಅಂದ್ರೇನು ಅಂತ. ವ್ಯಾಕರಣ ಅಂದ್ರೆ ಏನಂತಂದ್ರೆ ಒಂದು ಭಾಷೆಯ ಕ್ರಮಬದ್ಧ ಮತ್ತೆ ನಿಯಮಬದ್ಧ ಅಧ್ಯಯನಕ್ಕೆ ವ್ಯಾಕರಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಕನ್ನಡ ಭಾಷೆಯ ನಿಯಮಬದ್ಧ ಮತ್ತು ಕ್ರಮಬದ್ಧ ಅಧ್ಯಯನಕ್ಕೆ ಕನ್ನಡ ವ್ಯಾಕರಣ ಅಂತ ಕರೀತಾರೆ. ಸರಿ, ಏನಿದು ಕನ್ನಡ ವ್ಯಾಕರಣದೊಳಗ ಮುಖ್ಯವಾಗಿ ಹಿಂದಿ ಭಾಷೆಯ ಕ್ರಮಬದ್ಧ ಮತ್ತು ನಿಯಮಬದ್ಧ ವ್ಯಾಕರಣಕ್ಕೆ ಹಿಂದಿ ವ್ಯಾಕರಣ ಅಂತ ಕರೀತಾರೆ. ಇಂಗ್ಲಿಷ್ ಭಾಷೆಯ ಕ್ರಮಬದ್ಧ ಮತ್ತು ನಿಯಮಬದ್ಧ ಅಧ್ಯಯನಕ್ಕೆ ಇಂಗ್ಲಿಷ್ ವ್ಯಾಕರಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಕನ್ನಡ ಭಾಷೆಯ ನಿಯಮಬದ್ಧ ಮತ್ತು ಕ್ರಮಬದ್ಧ ಅಧ್ಯಯನಕ್ಕೆ ಕನ್ನಡ ವ್ಯಾಕರಣ ಅಂತ ಕರೀತಾರೆ. ಇಂಥ ಕನ್ನಡ ವ್ಯಾಕರಣದೊಳಗ ಫಸ್ಟ್ ಮೊದಲಿಗೆ ಬರೋದೆ ಯಾವುದಂದ್ರೆ ವರ್ಣಮಾಲೆ ಅಂತಕ್ಕಂಥದ್ದು ಬರ್ತದೆ ಸ್ನೇಹಿತರೆ. ಏನಿದು ವರ್ಣಮಾಲೆ? ವರ್ಣ ಅಂತಂದ್ರೆ ಅಕ್ಷರ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ. ಇದು ವರ್ಣ ಅಂದ್ರೆ ಅಕ್ಷರ, ವರ್ಣ ಅಂದ್ರೆ ಅಕ್ಷರ, ಮಾಲೆ ಅಂದ್ರೆ ಜೋಡಿಸಿದ್ದು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ. ಅಕ್ಷರಗಳ ಕ್ರಮಬದ್ಧವಾದ ಜೋಡಿಕೆಗೆ ನಾವ್ ಏನಂತ ಕರಿತೀವಿ ಅಂದ್ರೆ ವರ್ಣಮಾಲೆ ಅಂತಕ್ಕಂಥ ಅರ್ಥವನ್ನು ಕೊಡ್ತವೆ. ಇಂಥ ಕನ್ನಡ ವರ್ಣಮಾಲೆಯೊಳಗ ಈ ತರದಂತ ಕನ್ನಡ ವರ್ಣಮಾಲೆಯೊಳಗ ಒಟ್ಟು 49 ಅಕ್ಷರಗಳು ಬರ್ತವೆ. ಈ 49 ಅಕ್ಷರದೊಳಗ ಮುಖ್ಯವಾಗಿ 3 ಭಾಗಗಳನ್ನಾಗಿ ಮಾಡ್ತೀವಿ ನಾವು. ಒಂದು ಸ್ವರಗಳು, ಅನಂತರ ವ್ಯಂಜನ, ಅನಂತರ ಯಾವುದಂದ್ರೆ ಯೋಗವಾಹ ಅಂತೇಳಿ ಕನ್ನಡ ವರ್ಣಮಾಲೆಯೊಳಗ 3 ವಿಶೇಷ ಪ್ರಕಾರಗಳನ್ನ ಮಾಡ್ತೀವಿ. ಈ ಪ್ರಕಾರದೊಳಗೆ ಒಟ್ಟಾರೆಯಾಗಿ ನೋಡ್ಕೊಂತ ಬಂದ್ರೆ ಕನ್ನಡ ವರ್ಣಮಾಲೆಯೊಳಗ 49 ಅಕ್ಷರಗಳಿದಾವೆ. ಈ 49 ಅಕ್ಷರದೊಳಗ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳಂತೇಳಿ 3 ತರದಂತಹ ಪ್ರಕಾರಗಳನ್ನ ಮಾಡ್ಕೊಂತ ಬರ್ತೀವಿ. ಸ್ವರಗಳು ಎಷ್ಟದಾವೆ? ಸ್ವರಗಳು 13 ಸ್ವರಗಳನ್ನ ನೋಡ್ತೀವಿ. ವ್ಯಂಜನಗಳು ಎಷ್ಟದಾವ ಅಂದ್ರೆ 34 ವ್ಯಂಜನಗಳನ್ನ ನೋಡ್ತೀವಿ. ಜೊತೆಗೆ ಯೋಗವಾಹಗಳು 2 ನೋಡ್ತೀವಿ. ಒಟ್ಟಾರೆಯಾಗಿ ನೋಡುತ್ತಾ ಬಂದ್ರೆ ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ಒಟ್ಟು 49 ಅಕ್ಷರದೊಳಗ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2 ಯೋಗವಾಹಗಳು ಬರ್ತವೆ. ಜೊತೆಗೆ ಇದಕ್ಕಿಂತ ಮುಂಚೆ ಕನ್ನಡ ವ್ಯಾಕರಣದೊಳಗೆ ಎಷ್ಟು ಅಕ್ಷರಗಳಿದ್ವು ಅಂತಂದ್ರೆ ಮುಖ್ಯವಾಗಿ 52 ಅಕ್ಷರಗಳಿದ್ವು. ಯಾವ ಅಕ್ಷರಗಳನ್ನ ತೆಗೆದು ಹಾಕಿದ್ದಾರೆ ಅಂದ್ರೆ ರು ಅಂತಕ್ಕಂಥ ಅಕ್ಷರವನ್ನ ತೆಗೆದಿದ್ದಾರೆ, ಕ್ಷ ಅಂತಕ್ಕಂಥ ಅಕ್ಷರವನ್ನ ತೆಗೆದಿದ್ದಾರೆ, ಜೊತೆಗೆ ಜ್ಞ ಅಂತಕ್ಕಂಥ ಅಕ್ಷರವನ್ನ ತೆಗೆದಿದ್ದಾರೆ. ತೆಗಿಯಾಕ ಏನ್ ಕಾರಣ? ಯಾವುದೇ ಕಾರಣಕ್ಕೂ ಇವೆಲ್ಲ ಅಕ್ಷರಗಳು ಕೂಡ ಈಗಾಗ ಕನ್ನಡ ವರ್ಣಮಾಲೆಯೊಳಗದಾವೆ, ಕನ್ನಡ ಒಂದು ಅಕ್ಷರದೊಳಗದಾವೆ. ಹೀಗಾಗಿ ಅವನನ್ನು ಏನ್ ಮಾಡಿದಾರ ಅಂದ್ರೆ ತೆಗೆದ. ಇದು ಹೆಚ್ಚು ರು ಅಂತಕ್ಕಂಥ ಅಕ್ಷರ ಹೆಚ್ಚು ಬಳಕೆಯಲ್ಲಿ ಇರದೇ ಇರತಕ್ಕಂಥ ಪದ ಆಗಿರ್ತದೆ, ಅಕ್ಷರ ಆಗಿರ್ತದೆ. ಕ್ಷ ಅಂತಕ್ಕಂಥದ್ದು ಉಚ್ಚಾರಣೆ ಹೆಂಗಾಗಿರ್ತದೆ ಅಂದ್ರೆ ಕ ಪ್ಲಸ್ ಶ, ಕ್ಷ ಅಂತಕ್ಕಂಥದ್ದು ಈಗಾಗಲೇ ಇದು ಕೂಡ ಕ ಅನ್ನೋದು ಅದ, ಕ್ಷ ಅಂತಕ್ಕಂಥದ್ದು ಅದ. ಈಗಾಗಲೇ ಇದು ಕನ್ನಡ ವರ್ಣಮಾಲೆ ಇದ್ದಿದ್ದರಿಂದ ಕ್ಷ ಅಂತಕ್ಕಂಥ ಅಕ್ಷರವನ್ನು ತೆಗೆದಾರೆ. ಜ್ಞ ಅಂತಕ್ಕಂಥದ್ದು ಜ ಪ್ಲಸ್ ಜ್ಞ ಅಂತಕ್ಕಂಥ ಅಕ್ಷರ. ಇವೆರಡೂ ಅಕ್ಷರಗಳು ಈಗಾಗಲೇ ಕನ್ನಡ ವರ್ಣಮಾಲೆಯಲ್ಲಿ ಅದಾವ. ಹೀಗಾಗಿ ಜ್ಞ ಅಂತಕ್ಕಂಥ ಅಕ್ಷರವನ್ನು ತೆಗೆದಾರೆ. ಒಟ್ಟಾರೆಯಾಗಿ ನೋಡ್ಕೊಂತ ಬಂದಾಗ ಕನ್ನಡ ವರ್ಣಮಾಲೆ ಒಳಗ 49 ಅಕ್ಷರಗಳು ಅದಾವೆ ಅಂತಕ್ಕಂಥ ವಿಚಾರಗಳು. ಮುಂದೆ ಬರ್ತಾ ಸ್ವರಗಳಂದ್ರೇನು, ವ್ಯಂಜನಗಳಂದ್ರೇನು, ಯೋಗವಾಹಗಳು ಅಂತಕ್ಕಂಥ ಏನಂತಕ್ಕಂಥ ವಿಚಾರಧಾರೆಗಳನ್ನ ಮುಂದಿನ ತರಗತಿ ಒಳಗ ನೀವು ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.